ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇದು 2 ದಿವಸದಿಂದ ಲಾಗ್ ಐತಿ ನೋಡ್ರಿ. ಸೋಮವಾರ ಮತ್ತು ಮಂಗಳವಾರದ ಲಾಗ್ ಐತಿ. ಅಂದ್ರೆ ನರಕ ಚತುರ್ಥಿ ಮತ್ತು ಅಮಾವಾಸ್ಯದ ಲಾಗ್ ಆಗಿರುತ್ತೆ. ಅಂದ್ರೆ ದೀಪಾವಳಿ ಅಮಾವಾಸ್ಯದ ಲಾಗ್ ಆಗಿರೋದ್ರಿ. ಲಾಗ್ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇವತ್ತು ನರಕ ಚತುರ್ಥಿ, ಎಣ್ಣೆ ಹಚ್ಕೊಂಡು ಜಳಕ ಮಾಡಿ ಆರತಿ ಮಾಡ್ಕೊತಾರೋ. ಹಾಗಾಗಿ ಇನ್ನು ಎಲ್ಲರಿಗೆ ಎಣ್ಣೆ ಹಚ್ಚಾಕಂತೀನಿ ನೋಡ್ರಿ. ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಕರೆದ್ಬಿಟ್ಟು ಎಣ್ಣೆ ಹಚ್ಚಾಕಂತೀನಿ. ತನು ಮನು ಇನ್ನೂ ಮನ್ಕೊಂಡಾರು, ಅವ್ರಿಗೆ ಅಂತ ಹೇಳಾಕಂತಿದ್ದೀನಿ. ಅಂದರೆ ಎದ್ಬಿಟ್ಟು ಎಣ್ಣೆ ಹಚ್ಕೊಂಡು ಜಳಕ ಮಾಡ್ರಿ ಅಂತ ಹೇಳಿ. ಹಬ್ಬ ಐದು ದಿವಸ ಮುದ್ದಮ್ಮ ಮಕ್ಕಳು ಜಲ್ದಿ ಎಳಂಗೇ ಇಲ್ಲ ರೀ. ಹಾಗಾಗಿ ಎಲ್ಲರಿಗೆ ಎಬ್ಸ್ಕೊಂತ ಕುಂದ್ರದ ಒಂದು ಕೆಲಸ ಆಗ್ಬಿಡುತ್ತೆ. ಅಂದ್ರೆ ಮನೆ ಕೆಲಸ ಸಂಗಟ ಅವ್ರಿಗೆ ಎಬ್ಸೋದು ಒಂದು ದೊಡ್ಡ ಕೆಲಸನ ನೋಡ್ರಿ. ಅಂದರೆ ಸುಟಿ ಇರುತ್ತೆ, ಆರಾಮಾಗಿ ಮನ್ಕೋಬೇಕಂತ ಅವ್ರಿಗೆ ಅನಿಸ್ತಾ ಇರ್ತೈತಿ. ಆದರೆ ನಮ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆದಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ರೆ ನಿವಾಂತ ಆಗ್ತೀವಿ ಅಂತೇಳಿ ನಾವು ಅವರಿಗೆ ಹೇಳ್ತಾ ಇರ್ತೀವಿ. ಆದರೆ ಅವ್ರಿಗಿನ್ನೂ ಅರ್ಥ ಆಗಂಗೆ ಇಲ್ಲ ರೀ. ಒತ್ತಾಯ ಮಾಡಿ ಹಬ್ಬಿಸಿ ಮತ್ತು ಎಲ್ಲರಿಗೆ ಎಣ್ಣೆ ಹಚ್ಬಿಟ್ಟು ನಾನು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡು ಮತ್ತು ಜಳಕ ಎಲ್ಲ ಮುಗಿಸ್ಬಿಟ್ಟು ಇನ್ನು ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಹಬ್ಬದಾಗ ಎಲ್ಲ ಕೆಲಸ ಸಣ್ಣ ಸಣ್ಣ ಅನ್ನಿಸ್ತಾವೆ, ಆದ್ರೂ ಎಲ್ಲ ಕೆಲಸ ಮುಗಿಸೋಟ್ಟಿಗೆ ಫುಲ್ ಸುಸ್ತಾಗ್ಬಿಡುತ್ತೆ ನೋಡ್ರಿ. ಮನೆ ಕೆಲಸ ಎಲ್ಲ ಮುಗಿಸಿ ಅವರಿಗೆ ತಲೆಗೆಲ್ಲ ಎಣ್ಣೆ ಹಚ್ಚಿ ನಾನು ಜಳಕ ಎಲ್ಲ ಮುಗಿಸ್ಬಿಟ್ಟು ಈಗ ರಂಗೋಲಿ ಹಾಕಾಕಂತೀನಿ ನೋಡ್ರಿ. ಇನ್ನು ಅಡುಗೆ ಕೆಲಸ ಮಾಡಬೇಕು ಮತ್ತು ಪೂಜೆದ ಕೆಲಸ ಒಂದೊಂದೇ ಇದೇ ಇರ್ತಾವೆ. ಹಂಗಾಗಿ ಪಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಡುಗೆ ಕೆಲಸನೂ ಮಾಡ್ಬೇಕು ನೋಡ್ರಿ. ಸಿಂಪಲಾಗಿ ಈ ರೀತಿ ಅಂದರೆ ನಾನು ಅಕ್ಕಿ ಹಿಟ್ಟಿಲೆ ರಂಗೋಲಿ ಹಾಕಿದ್ದು. ಅಂದರೆ ಕೈಲೇ ಹಾಕಬೇಕಾದ್ರೆ ಅಕ್ಕಿ ಹಿಟ್ಟಿನ ರಂಗೋಲಿ ಅಷ್ಟೊಂದು ನೀಟಾಗಿ ಬರೋಂಗಿಲ್ಲ ರೀ. ಈ ರೀತಿ ಅದು ರಂಗೋಲಿ ಪ್ಲೇಟ್ಸ್ ಇದ್ಬಿಟ್ರೆ ಈಜಿಯಾಗಿ ಮಸ್ತಾಗಿ ಡಿಸೈನ್ ಎಲ್ಲ ಹಾಕ್ಬೋದು. ಅಂದರೆ ಕೈಲೇ ಹಾಕ್ದಂಗೆ ಆಗಂಗಿಲ್ಲ. ಆದರೆ ಇದನ್ನು ಅಕ್ಕಿ ಹಿಟ್ಟಿಲೆ ಹಾಕಬೇಕಂದ್ರೆ ಈ ಪ್ಲೇಟ್ ಯೂಸ್ ಮಾಡಿಬಿಟ್ರೆ, ಅಂದರೆ ರಂಗೋಲಿ ಪ್ಲೇಟ್ ರೀ, ಯೂಸ್ ಮಾಡಿಬಿಟ್ರೆ ಮಸ್ತ್ ಕಾಣುತ್ತೆ. ನಾನು ಸಿಂಪಲ್ಲಾಗಿ ಅಕ್ಕಿ ಹಿಟ್ಟಿಲೆ ರಂಗೋಲಿ ಹಾಕಿಬಿಟ್ಟು ಇನ್ನು ಅಡುಗೆ ಮನೆಗೆ ಬಂದಿದ್ದೀನಿ ನೋಡ್ರಿ. ಇವತ್ತು ನಮ್ಮ ಕಡೆ ಎಲ್ಲ ಶಾವಿಗೆನ ಬಸದ್ಬಿಟ್ಟು ದೇವ್ರಿಗೆ ನೈವೇದ್ಯನೂ ಹೊಡಿತಾರೆ ಮತ್ತು ಆರತಿ ಎಲ್ಲ ಮಾಡ್ಕೊಂಡ್ಮೇಲೆ ಸ್ವೀಟ್ ಅಂತೇಳಿ ಶಾವಿಗೆನ ಕೊಡ್ತಾರೆ ಊಟ ಮಾಡಕ್ಕೆ ರೀ. ಹಾಗಾಗಿ ನಾನಿಲ್ಲಿ ಪಾಯಸನ ರೆಡಿ ಮಾಡ್ಕೊಳಕಂತೀನಿ. ಫಸ್ಟಿಗೆ ನಾವು ಎಷ್ಟೇ ವೆರೈಟಿ ಅಡುಗೆ ಮಾಡಿಬಿಟ್ರು ನನ್ನ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ಅಷ್ಟೊಂದು ಇಷ್ಟನೇ ಆಗಂಗಿಲ್ಲ ರೀ. ಅಂದರೆ ಜಾಸ್ತಿ ಮಾಡಿಬಿಟ್ರೆ ಹಾಗೆ ಆಗುತ್ತೆ ನೋಡ್ರಿ. ಅತಿ ಆಗಿಬಿಟ್ರೆ ಏನೋ ಅಂತಾರಲ್ಲ ಆ ರೀತಿ ಆಗ್ತಾ ಇರ್ತೈತಿ. ಹೋಲ್ಬಿಡ್ರಿ, ಹಬ್ಬದ ದಿವಸ ಎಲ್ಲ ಅನ್ನಕ್ಕೆ ಹೋಗಬಾರ್ದು. ಹಾಗಾಗಿ ನಾನಿದ್ರಾಗ ಶಾವಿಗೆ ಪಾಯಸ ರೆಡಿ ಮಾಡ್ಕೊಳಕತ್ತಿದ್ದೆ. ನಮ್ಮ ಮನೆಯವರಿದ್ರೆ ದೇವರಾನ ಎಲ್ಲ ಅಂದರೆ ಹೂವು ಎಲ್ಲ ತೆಗೆದ್ಬಿಟ್ಟು ಹೂವು ಎಲ್ಲ ಇಡೋದು ಮತ್ತು ದೀಪ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ರು. ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾರೆ, ಆದರೆ ಕೆಲವೊಂದು ಸಲ ಸುಮ್ಮನೆ ಕುಂತಿರ್ತಾರೋ. ಆದರೆ ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿನೇ ಹೆಲ್ಪ್ ಮಾಡ್ತಾರೋ. ನಾನು ಈ ಕಡೆ ಪಾಯಸಕ್ಕೆ ಹಾಲು ಕಾಸಕ್ಕೆ ಇಟ್ಟಿದ್ದೆ ರೀ ಫಸ್ಟಿಗೆ. ಮತ್ತು ಹಂಗೆ ಶಾವಿಗೆ ಎಲ್ಲ ಹುರ್ಕೊಂಡ್ಬಿಟ್ಟು ಪಾಯಸನೂ ರೆಡಿ ಮಾಡ್ರೈತಂತೇಳಿ ಬೊಗೋಣಿನೂ ಕಾಸಕ್ಕೆ ಇಟ್ಟಿದ್ದೆ. ನಮ್ಮ ಮನೆಯವ್ರಿಗಿದ್ರೆ ದೀಪಕ್ಕೆ ಹಾಕಕ್ಕೆ ಎಣ್ಣೆ ಬೇಕಾಗಿತ್ತು. ಅಂದ್ರೆ ಪ್ಯಾಕೆಟ್ ಹರಿದಿದ್ರು ಅಂತೇಳಿ ನಿನಗೂ ಈ ಡಬ್ಬಿ ಒಳಗೆ ಎಣ್ಣೆ ಹಾಕಿಬಿಡ್ತೀನಿ ಅಂತ ಅನ್ನಾಕತ್ತಿದ್ರು. ಮೈಗೆಲ್ಲ ಸಿಡಿತು ನೋಡ್ರಿ. ಅಂದರೆ ಮುದ್ದಮ್ಮ ಹೊಸ ಬಟ್ಟೆ ಹಾಕೊಂಡು ದಿವಸ ಎಣ್ಣೆ ಸಿಡಿತಾ ಇರ್ತೈತಿ. ಈಗಿದ್ರೆ ಡಬ್ಬಿಗೂ ಎಣ್ಣೆ ಹಾಕಿ ಇಟ್ಟಾರೆ. ಅಂದ್ರೆ ಖಾಲಿ ಆಗಿತ್ತಲ್ಲ, ಅದಕ್ಕೂ ಎಣ್ಣೆ ಹಾಕಿ ಇಟ್ಬಿಟ್ರೈತಂತ ಎಣ್ಣೆ ಹಾಕಿಬಿಟ್ಟು ನಮ್ಮ ಮನೆಯವ್ರು ಈ ಕಡೆ ದೀಪಕ್ಕೂ ಎಣ್ಣೆ ಬಾಟ್ಲೊಳಗೆ ಹಾಕ್ಕೊಂಡು ಅವರು ದೀಪ ಹಚ್ಚಕ್ಕೆ ರೆಡಿ ಮಾಡ್ಕೊಳಕಂತಿದ್ರು. ಅಂದ್ರೆ ಪೂಜೆ ಮಾಡೋದು ನಾನು ರೀ, ಆದರೆ ಎಲ್ಲ ರೆಡಿ ಮಾಡಾಕತ್ತಿದ್ರು. ಅವ್ರೊಂದು ಸ್ವಲ್ಪ ನಾವೊಂದು ಸ್ವಲ್ಪ ಮಾಡಿಬಿಟ್ರೆ ಏನಾಯ್ತಲ್ಲ ಕೆಲಸನೂ ಈಜಿ ಆಗುತ್ತೆ. ಈ ಕಡೆ ನಾನು ಅಡುಗೆ ಕೆಲಸನೂ ರೆಡಿ ಮಾಡ್ಕೋಬೇಕು, ಪೂಜೆ ಕೆಲಸನೂ ರೆಡಿ ಮಾಡ್ಕೋಬೇಕಂದ್ರೆ ನನಗೂ ಸ್ವಲ್ಪ ಟೈಮ್ ಸಾಕಾಗೋದೇ ಇಲ್ಲರಿ. ಆದರೆ ನಮ್ಮ ಮನೆಯವ್ರಿಗೆ ಪಟ್ ಎಲ್ಲ ಕೆಲಸ ಮುಗಿದ್ಬಿಡ್ಬೇಕು. ಹಂಗಾಗಿ ನಾನು ಈ ಕಡೆ ಪಾಯಸನೂ ರೆಡಿ ಮಾಡಿದೆ ರೀ. ಮತ್ತು ನಿನ್ನೆ ಮಾಡಿದ್ದೆಲ್ಲ ಕರ್ಜಿಕಾಯಿ ಮತ್ತು ಚಕ್ಲಿ, ಚಿರೋಟಿ, ಬಾಲುಷ ಎಲ್ಲನೂ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಾಕಂತೀವಿ ನೋಡ್ರಿ. ಸಿಂಪಲ್ಲಾಗಿ ಇದೇ ರೀತಿ. ಅಂದರೆ ಸಿಂಪಲ್ಲಾಗಿದ್ರೂ ಮನ್ಸಿಗೆ ಒಂಥರ ಖುಷಿ ಅನಿಸುತ್ತಲ್ಲ ಹಬ್ಬ ಇದ್ದಾಗ. ಹಾಗಾಗಿ ಈಗಿದ್ರೆ ನೈವೇದ್ಯಕ್ಕೂ ಈ ರೀತಿ ಪಾಯಸ ಮತ್ತು ರೆಡಿ ಮಾಡ್ಕೊಂಡ್ಬಿಟ್ಟು ಹೂವು ಎಲ್ಲ ನಮ್ಮ ಮನೆಯವ್ರು ಈ ರೀತಿ ದೇವರಿಗೆ ಇಟ್ಬಿಟ್ಟು ಅಲಂಕಾರ ಮಾಡಿದ್ರು ಸಿಂಪಲ್ಲಾಗೆ. ಈಗಿದ್ರೆ ನಾನು ಪೂಜೆ ಮಾಡಾಕಂತೀನಿ ನೋಡ್ರಿ. ಹಬ್ಬ ಮತ್ತು ಸ್ಪೆಷಲ್ ಇದ್ದಾಗ ಹೆಣ್ಮಕ್ಳು ಪೂಜೆ ಮಾಡೋದು ಶ್ರೇಷ್ಠ ಅಂತಾರೋ. ಹಾಗಾಗಿ ಮತ್ತು ಮಂತ್ರ ಎಲ್ಲ ನಮ್ಮ ಮನೆಯವ್ರಿಗೆ ಅಷ್ಟೊಂದೇನು ಬರೋಂಗಿಲ್ಲ. ಹಾಗಾಗಿ ನಾನೇ ಪೂಜೆ ಮಾಡೋದು. ಅವರು ಸ್ವಲ್ಪ ರೆಡಿ ಮಾಡಿದ್ರು, ನಾನು ಸ್ವಲ್ಪ ರಂಗೋಲಿ ಎಲ್ಲ ಹಾಕಿಬಿಟ್ಟು ಸಿಂಪಲ್ಲಾಗಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದು. ಇಬ್ಬರು ಕೂಡಿ ರೆಡಿ ಮಾಡಿಕೊಂಡು ಪೂಜೆನೂ ಮಾಡಾಕಂತೀವಿ ನೋಡ್ರಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಫಸ್ಟಿಗಿದ್ರೆ ಆರತಿ ಮಾಡಿಬಿಟ್ಟನೆ ನಾಷ್ಟಕ್ಕೆಲ್ಲ ಮಾಡಬೇಕಲ್ಲ. ಹಾಗಾಗಿ ತನಗೆ ಸ್ವಲ್ಪ ಆರತಿ ಎಲ್ಲ ರೆಡಿ ಮಾಡಮ್ಮ ಅಂತ ಹೇಳಿದ್ದೆ. ಅಂದರೆ ನಮ್ಮ ಕಡೆ ಇವತ್ತೇನಿತ್ತಂದ್ರೆ ಹಿಟ್ಟಿನ ಆರತಿ ಮಾಡಿಬಿಟ್ಟು
ಫಸ್ಟಿಗೆ ದೇವರಿಗೆ ಆರತಿ ಮತ್ತು ಗಂಡು ಮಕ್ಕಳಿಗೆ ಆರತಿ ಮಾಡ್ತಾರೋ. ನಾನಿದ್ರೆ ಗೋಧಿ ಹಿಟ್ಟಿಲೆ ಈ ರೀತಿ ಆರತಿನ ರೆಡಿ ಮಾಡಿ ಕೊಟ್ಟಿದ್ದೆ. ಅಂದರೆ ಪಂಚದ ಥರ ಮಾಡಿಬಿಟ್ಟು ಅದರೊಳಗೆ ಬತ್ತಿ ಮತ್ತು ಎಣ್ಣೆ ಹಾಕಿಬಿಟ್ಟು ದೀಪ ಹಚ್ಚಿ ಆರತಿ ಮಾಡ್ಕೋದ್ರೆ. ಅಂದರೆ ಕೆಲವೊಂದು ಕಡೆ ಕೆಲವೊಂದು ರೀತಿ ಪದ್ಧತಿ ಇರುತ್ತೆ, ನಮ್ಮ ಕಡೆ ಈ ರೀತಿ ಪದ್ಧತಿ ಐತಿ. ಹಾಗಾಗಿ ಈ ಕಡೆ ತನೋದ್ರೆ ಅದನ್ನ ರೆಡಿ ಮಾಡ್ಕೊಳಕತ್ತಿದ್ಲು. ನಾನು ಈ ಕಡೆ ನಾಷ್ಟಕ್ಕೂ ರೆಡಿ ಮಾಡಿದ್ದೀನಿ ನೋಡ್ರಿ. ಚುಮ್ಮರಿನೂ ರೆಡಿ ಮಾಡಿಟ್ಟೆ ಮತ್ತು ಅವಲಕ್ಕಿನೂ ರೆಡಿ ಮಾಡಿದೆ, ಪಾಯಸನೂ ರೆಡಿ ಮಾಡಿದೆ ರೀ. ಇಷ್ಟು ಸಿಂಪಲ್ಲಾಗಿ ಮಾಡಿದ್ದು. ಅಂದರೆ ಸ್ವೀಟ್ಸ್ ಎಲ್ಲ ಆಲ್ರೆಡಿ ರೆಡಿ ಮಾಡಿದ್ದು, ಚುಮ್ಮರಿ ಅಷ್ಟೇ ಮಾಡೋಕ್ಕಾಗಿತ್ತಿಲ್ಲ, ನಿನ್ನೆ ಲೇಟ್ ಆಗಿತ್ತಂತ. ಈಗಿದ್ರೆ ಚುಮ್ಮರಿನೂ ಮಾಡಿಬಿಟ್ಟಿರಿ. ಮತ್ತು ಚುಮ್ಮರಿ ಅಷ್ಟೇ ಹೊಟ್ಟೆ ತುಂಬಂಗಿಲ್ಲ, ಅದಕ್ಕಂತ ಅವಲಕ್ಕಿ ಮಾಡಂತ ಅಂದ್ಕೊಳ್ಳಿ ಅವಲಕ್ಕಿನೂ ರೆಡಿ ಮಾಡಿದ್ದೆ. ತನೂ ಇದ್ರೆ ಈ ಕಡೆ ಅದು ಆರತಿ ಎಲ್ಲ ಬತ್ತಿ ಹಾಕಿ ದೀಪ ಹಚ್ಚಿ ಇಟ್ಟಿದ್ಲು. ಚೆಂದ ಕಾಣಕ್ಕಂತಿತ್ತಲ್ರಿ. ದೀಪ ಹಚ್ಚಿದ್ರೇ ದೇವ್ರಿಗೆ ಒಂದು ಕಳೆ ಬರುತ್ತೆ, ನೋಡಕ್ಕೂ ಖುಷಿ ಆಗುತ್ತಲ್ರಿ. ಈಗಿದ್ರೆ ತನು ಹೇಳಾಕತ್ತಿದ್ದೆ ಅಲ್ಲ ರೆಡಿ ಮಾಡಿಕೊಂಡು ತೊಗೊಂಡು ಬಾ ಆರತಿ ಮಾಡಕ್ಕಂತೇಳಿ. ತನು ಮೊನ್ನೆ ನಮ್ಮ ತಂಗಿ ಹೊಲ್ದು ಕೊಟ್ಟಿದ್ದೆ ಡ್ರೆಸ್ ಹಾಕೊಂಡು ನೋಡ್ರಿ ಯಾವ ರೀತಿ ಕಾಣಕತ್ತೈತೆ ಅಂತೇಳಿ. ಆ್ಯಕ್ಚುಲಿ ಅದ್ರ ಮೇಲೆ ಅದು ಸೀರೆ ಥರ ಪೇಡ್ಸ್ ಎಲ್ಲ ಇದ್ದಿದ್ದು ಇರುತ್ತೆ. ಆದ್ರೆ ತನು ಒಳ್ಳೆ ಇದಿಷ್ಟೇ ಸಾಕು ಮಮ್ಮಿ, ಇದನ್ನೇ ಅಜ್ಜಿ ಹಾಕತ್ತೈತೆ ಅಂತೇಳಿ. ಈ ಸಲ ನಾವು ಯಾರೂ ದೀಪಾವಳಿಗೆ ಹೊಸ ಬಟ್ಟೆ ತೊಗೊಳಕ್ಕೆ ಹೋಗಿಲ್ಲ. ತನಗೆ ಅಷ್ಟೇ ರೀ. ಅಂದರೆ ಇದು ಸೀರೆ ಯಾವಾಗೂ ಹುಟ್ಟಿಲ್ಲ, ಫಸ್ಟ್ ಟೈಮ್ ತನಗನ ಈ ರೀತಿ ಡ್ರೆಸ್ ಹೊಲಿಸಿದ್ದು. ನನಗಾಗಲಿ ಮತ್ತು ಮನೋಗೆ ನಮ್ಮ ಮನೆಯವ್ರಿಗೆ ಯಾರಿಗೆ ಡ್ರೆಸ್ ತೊಗೊಳಕ್ಕೆ ಹೋಗಿಲ್ಲ. ಅಂದರೆ ಹೋದ ವರ್ಷನೂ ತೊಗೊಂಡಿಲ್ಲ, ಈ ವರ್ಷನೂ ತೊಗೊಂಡಿಲ್ಲ ರೀ. ಅಂದರೆ ಕೆಲವೊಂದು ಕಮಿಟ್ಮೆಂಟ್ ಇರ್ತಾವಲ್ಲ, ಹಾಗಾಗಿ ತೊಗೊಳಕ್ಕಾಗಿಲ್ಲ ಅಷ್ಟೇ. ನೆಕ್ಸ್ಟ್ ವರ್ಷ ನೋಡೋಣ ತೊಗೋಬೇಕಂತ ಆಸೆ ಇರುತ್ತೆ, ಆದರೆ ಕೆಲವೊಂದು ಕಮಿಟ್ಮೆಂಟ್ ಇರ್ತಾವಲ್ಲ, ಹಾಗಾಗಿ ತೊಗೊಳಕ್ಕಾಗಲಿಲ್ಲ. ನಮ್ಮ ಕಡೆ ಏನು ಗೊತ್ತಂದರೆ ಆರತಿ ಮಾಡಿದ ಕೂಡಲೇ ರೊಕ್ಕ ಕೊಡ್ತಾರಲ್ಲ, ರೊಕ್ಕ ಹಂಗಂದ್ರೆ ದುಡ್ಡು ಹಾಗೆ ಕೊಡೋಕ್ಕಿಂತ ಅದಕ್ಕೆ ಒಂದೆರಡು ಎಲೆ ಮತ್ತು ಅಡಿಕೆನ ಇಟ್ಟು ಕೊಟ್ರೆ ಶ್ರೇಷ್ಠ ಅಂತಾರೋ. ಹಾಗಾಗಿ ನಮ್ಮ ಮನೆಯವ್ರಿಗೆ ಮತ್ತು ಮನೋಗೆ ಅಡಿಕೆ ಮತ್ತು ಎಲೆನ ತಂದು ಕೊಟ್ಟೆ. ದುಡ್ಡು ಅಂದರೆ ರೊಕ್ಕ ಸಂಗಟ ಅದನ್ನೂ ಇಟ್ಬಿಟ್ಟು ಕೊಡ್ರಿ ಅಂತೇಳಿ. ಈಗಿದ್ರೆ ತನು ಇದ್ರೆ ಫಸ್ಟಿಗೆ ಕುಂಕುಮನ ಹಚ್ಬಿಟ್ಟು ಕಾಡಿಗೆ ಅಂತೇಳಿ ನಾವು ದೀಪಕ್ಕೆ ಹಿಡಿದ್ಬಿಟ್ಟು ಅದು ಕಪ್ಪು ಮಾಡಿಬಿಟ್ಟು ಗಂಡು ಮಕ್ಕಳಿಗೆ ಹಚ್ಚೋದು. ಅಂದರೆ ದೃಷ್ಟಿ ಆಗಬಾರ್ದು ಅಂತೇಳಿ ಒಂದು ಪದ್ಧತಿ ರೀ. ಹಾಗಾಗಿ ಅದನ್ನೂ ರೆಡಿ ಮಾಡ್ಕೊಂಡ್ಬಿಟ್ಟು ತನು ಹಚ್ಚಿ ಈಗ ಆರತಿ ಮಾಡಕ್ಕಂತ ನೋಡ್ರಿ. ಏನೋ ಹಬ್ಬ ಬಂದಾಗಂತೂ ಹೆಣ್ಮಕ್ಳಿಗೆ ಜಾಸ್ತಿ ಖುಷಿ ಆಗುತ್ತಲ್ರಿ. ಹೊಸ ಬಟ್ಟೆ ಎಲ್ಲ ಉಟ್ಬಿಟ್ಟು ಹಬ್ಬನ ಆಚರಣೆ ಮಾಡೋದು. ಅಣ್ಣ ತಮ್ಮ ಇದ್ಬಿಟ್ರಂತೂ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಹೋಲ್ಬಿಡ್ರಿ. ಆದರೆ ಈಗಿದ್ರೆ ತನು ಇದ್ರೆ ಆರತಿ ಎಲ್ಲ ಮಾಡಿಬಿಟ್ಟು ಅಣ್ಣ ಆದವ ತಂಗಿಗೆ ನಮಸ್ಕಾರ ಮಾಡ್ತಾರೆ, ನಮ್ಮ ಕಡೆ ಪದ್ಧತಿ ರೀ. ಆಮೇಲೆ ಸ್ವೀಟ್ ಎಲ್ಲ ತಿನ್ನಿಸ್ಬಿಟ್ಟು ಹಬ್ಬನ ಸಿಂಪಲ್ಲಾಗಿ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ನೋಡ್ರಿ. ಆದಷ್ಟು ಮಕ್ಕಳಿಗೆ ನಮ್ಮ ಸಂಪ್ರದಾಯನ ಹೇಳಿಕೊಟ್ಬಿಟ್ರೆ ಅವರು ಫಾಲೋ ಮಾಡ್ತಾರೆ. ನಾವು ಹೇಳ್ದೇ ನಾವು ಕುಂತ್ಬಿಟ್ರೆ ನಮ್ಮ ಮಕ್ಕಳಂತೂ ತೀರಾ ನೆನಪಾರ್ಬಿಟ್ಟಾರು. ಇಷ್ಟೆಲ್ಲ ಮಾಡಿಬಿಟ್ರು ಎಲ್ಲನೂ ಹೇಳ್ತಾನೆ ಇರಬೇಕು. ಅಂದರೆ ನಾವು ಬಿಟ್ಕೊಂತ ಹೋದ್ರೆ ಮಕ್ಕಳು ಬಿಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಸಂಪ್ರದಾಯ ನಾವು ಬಿಡಬಾರ್ದಲ್ಲ. ಹಾಗಾಗಿ ನಾನು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಎಲ್ಲನೂ ಫಾಲೋ ಮಾಡ್ತೀನಿ. ಎಲ್ಲ ಆರತಿ ಎಲ್ಲ ಮಾಡಿಬಿಟ್ಟು ಇನ್ನು ನಾಷ್ಟ ಮಾಡೋದು ನೋಡ್ರಿ. ನಮ್ಮ ಮನೆಯೊಳಗೆ ಏನೋ ನನಗೆ ಈ ರೀತಿ ಖುಷಿ ಅನಿಸುತ್ತೆ, ಎಲ್ಲರೂ ಒಟ್ಟಿಗೆ ಕೂತ್ಬಿಟ್ಟು ನಾಷ್ಟ ಮಾಡೋದಾಗಲಿ ಊಟ ಮಾಡೋದಾಗಲಿ. ಆದಷ್ಟು ನಾನು ಅದನ್ನ ಫಾಲೋ ಮಾಡೋಕ್ಕೆ ಭಾಳ ಪ್ರಯತ್ನ ಪಡ್ತೀನಿ. ಆದರೆ ಮಕ್ಕಳು ಒಂದೊಂದು ಸಲ ಇಲ್ಲ ಆಮೇಲೆ ಊಟ ಮಾಡ್ತಂತ ಹೇಳ್ತಾ ಇರ್ತಾರೆ. ಆದರೆ ಇಲ್ಲ ಹೀಗೆ ಬರ್ರಿ ಎಲ್ಲರೂ ಕೂಡಿ ಊಟ ಮಾಡೋಣ, ಅದು ಊಟ ಎಲ್ಲರೂ ಕೂಡಿ ಊಟ ಮಾಡ್ಬೇಕಂತ ಹೇಳ್ತಾ ಇರ್ತೀನಿ. ಅದು ಆ ರೀತಿ ಮಾಡೋದು ಒಳ್ಳೆಯದಲ್ರಿ. ಒಂದು ಬಾಂಡಿಂಗ್ನು ಚಲೋ ಇರುತ್ತೆ ಮತ್ತು ಖುಷಿನೂ ಅನಿಸುತ್ತೆ. ಒಬ್ಬೊಬ್ಬರೇ ಊಟ ಮಾಡೋಕ್ಕಿಂತ ಎಲ್ಲರೂ ಒಟ್ಟಿಗೆ ಕೂಡ್ಬಿಟ್ಟು ಊಟ ಆಗಲಿ ನಾಷ್ಟ ಆಗಲಿ ಏನೋ ಒಂದು ಒಳ್ಳೆ ವಿಷಯಗಳನ್ನ ಮಾತಾಡ್ಕೊತ ಊಟ ಮಾಡೋದು ಜಾಸ್ತಿ ಖುಷಿ ಕೊಡುತ್ತೆ. ಈಗ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ನನ್ನ ಮಗಳಿಗೆ ರೊಕ್ಕ ಬಂದವು ಅಂತೇಳಿ ಜಾಸ್ತಿ ಖುಷಿ ಆಗುತ್ತೆ ನೋಡ್ರಿ. ಈಗಿದ್ರೆ ಅದು ಆರತಿ ಏನು ಮಾಡಿರ್ತೀವಲ್ರಿ ಅದನ್ನ ಹೊರಗಡೆ ಒಯ್ದು ಇಡಬೇಕು. ಅಂದರೆ ಪಾಕಲ್ ಹತ್ರ ಆ ಕಡೆ ಒಂದು ಈ ಕಡೆ ಒಂದು ಇಡ್ತಾರೋ. ಹಂಗಾಗಿ ತನಗೆ ಹೇಳಿದೆ ಆರತಿ ಮಾಡಿ ಎಲ್ಲಮ್ಮ ಅದನ್ನ ಒಯ್ದು ಹೊರಗಡೆ ಇಟ್ಬಾ ಅಂತೇಳಿ ಹೇಳಾಕತ್ತಿದ್ದೆ. ತನು ಇದ್ರೆ ಈಗ ಹೊರಗಡೆ ಇಡಾಕಂತ ನೋಡ್ರಿ. ಈಗ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ನಾನು ಮತ್ತು ತನು ಮತ್ತು ನಮ್ಮ ಮನೆಯವರು ದ್ಯಾಬೇರಿಗೆ ಹೊಂಟೀವಿ ನೋಡ್ರಿ. ಆ್ಯಕ್ಚುಲಿ ಭಾಳ ದಿವಸದಿಂದ ತನು ಹೋಗೋಣ ಅಂತೇಳಿ ಕೇಳಾಕತ್ತಿದ್ಲು, ಹೋಗೋಕ್ಕಾಗಿತ್ತಿಲ್ಲ ರೀ. ಇವತ್ತು ನಮ್ಮ ಮನೆಯವ್ರು ಅಂದರು ಎಲ್ಲನೂ ಮುಗ್ದೈತಿ ಮತ್ತು ಪೂಜೆನೂ ಇವತ್ತು ಸಂಜೆಗೆ ಮಾಡೋಂಗಿಲ್ಲ, ಹೋಗಿ ಬರೋಣ ಅಂತ ಅಂದರು. ಹಾಗಾಗಿ ನನ್ನ ಮಗಳಿಗೆ ಅಷ್ಟೇ ಹೇಳೋದು ಬೇಕಾಗಿತ್ತು. ಹೋಗೋಣ ಅಂತೇಳಿ ಕುಣಿಯೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು. ನೀವು ಮತ್ತು ತನು ಇಬ್ಬರೇ ಹೋಗಿ ಬರ್ರಿ ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳಿದೆ. ಇಲ್ಲ ನೀನು ಬಾ ಅಂತೇಳಿ ಭಾಳ ಒತ್ತಾಯ ಮಾಡಿದ್ಕೊಳ್ಳಿ ನಾನು ಹೊಂಟಿದ್ದೀನಿ ನೋಡ್ರಿ. 3 ಮಂದಿ ಗಾಡಿ ಮೇಲೆ ಹೋಗೋ ಸ್ವಲ್ಪ ಕಷ್ಟನೇ. ಆದರೆ ಈ ಕಡೆಯೂ ಗಾಡಿ ಜಾಸ್ತಿ ಇರೋಂಗಿಲ್ಲ. ಅಂದರೆ
ಅವೇ ರೋಡ್ ಇಲ್ಲಲ್ರಿ, ಸುಮ್ಮನೆ ಜಾಸ್ತಿ ಗಾಡಿ ಇರೋಂಗಿಲ್ಲ, ಹೋಗಿ ಬರೋಣ 3 ಮಂದಿ ಸಾವಕಾಶ ಬಾ ಅಂತ ಕರ್ಕೊಂಡು ಬಂದರು. ಈಗ ಇಲ್ಲಿ ಬರೋಟ್ಟಿಗೆ ಟ್ರೈನ್ ಪಾಸ್ ಆಗಕತ್ತಿತ್ತ, ವೇಟ್ ಮಾಡಾಕಂತೀವಿ ನೋಡ್ರಿ. ನನ್ನ ಮಗಳಿಗೆ ಏನು ಪಪ್ಪ ಇದು ಬರೀ ಹೊಂಟೈತಿ ಮುಗಿಯಲ್ದನ ಅಲ್ಲ ಅಂತೇಳಿ ಕೇಳಾಕತ್ತಿದ್ಲು. ಇದು ಏನಂತಾರೆ ಅದು ಮಟ್ರಿಯಲ್ ಎಲ್ಲ ತೊಗೊಂಡು ಹೋಗುತ್ತಲ್ಲ, ಅದು ಭಾಳ ದೊಡ್ಡದಿರುತ್ತಮ್ಮ, ಇನ್ನು ಇದಕ್ಕೆ ಜಾಸ್ತಿ ದೊಡ್ಡದಿರುತ್ತೆ, ಇನ್ನು ಇದು ಸಾಣ್ದಂತೇಳಿ ತನಗೆ ಹೇಳಾಕತ್ತಿದ್ರು. ತನು ಇದ್ರೆ ಒಂದ್ಸಲ ಟ್ರೈನ್ದಾಗ ಹೋಗಿ ಬರಂದ್ರಿ ಪಪ್ಪ ಅಂತ ಹೇಳಾಕತ್ತಿದ್ಲು. ಆಯ್ತಾ ಹೋಗೋಣಂತ ಈಗ ಮತ್ತೆ ಹೊರಟಿವಿ ನೋಡ್ರಿ. ಅಂದ್ರೆ ಭಾಳ ದಿವಸದಿಂದ ಹೋಗಿಲ್ಲ, ಸಣ್ಣವ್ರು ಇದ್ದಾಗ ಹೋಗಿದ್ವಿ ಆಲ್ಮಟ್ಟಿಗೆಲ್ಲ ಟ್ರೈನ್ದಾಗ್ರಿ. ಈಗ ಭಾಳ ವರ್ಷ ಆಯಿತು ಹೋಗಿದ್ದಿಲ್ಲ, ಹೋಗಿ ಬರಬೇಕಾಗಿತ್ತು ಒಂದ್ಸಲ. ಹಾಗಾದ್ರೆ ಫೈನಲಿ ದ್ಯಾಬೇರಿಗೆ ಬಂದೀವಿ ನೋಡ್ರಿ, ವಾಗ್ದೇವಿ ದರ್ಶನ ಮಾಡೋಕೆ. ಇಲ್ಲಂತೂ ಭಾಳ ಜನ ನಡ್ಕೊತಾರೆ. ನಾವು ಒಂದು 5-6 ವರ್ಷದಿಂದ ಬಂದಿದ್ದು, ಇವಾಗ ಬಂದೀವಿ ನೋಡ್ರಿ ದರ್ಶನ ಮಾಡಿಕೊಂಡು ಹೋಗೋಣಂತ. ದೇವ್ರ ಯಾವಾಗ ನಮ್ಮನ್ನು ಕರೆಸ್ಕೊತಾನಲ್ಲ ಅವಾಗ ಹೋಗ್ಬೇಕಾಗುತ್ತೆ. ಭಾಳ ದಿವಸದಿಂದ ಅಂದ್ರೆ ತನು ಅಂತೂ 1 ವರ್ಷದಿಂದನೂ ಅನ್ನಾಕತ್ತಿದ್ಲು, ಹೋಗಿ ಬರಂದ್ರಿ ಪಪ್ಪ ಅಂತ. ಅಂದ್ರೆ ನಾನು ಮತ್ತು ನಮ್ಮ ಮನೆಯವರು 5-6 ವರ್ಷದಿಂದ ಬಂದಿದ್ವಿ, ಆದರೆ ಈಗ ಮತ್ತೆ ಬಂದೀವಿ ನೋಡ್ರಿ ದರ್ಶನ ಮಾಡಿಕೊಂಡು ಹೋಗೋಣಂತ. ಖುಷಿ ಆಯಿತು. ಈಗ ಫಸ್ಟಿಗೆ ಇಲ್ಲಿ ಹೊರಗಡೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೊಂಟಿವಿ ನೋಡ್ರಿ. ನೀವು ವಾಗ್ದೇವಿ ದರ್ಶನ ಮಾಡ್ಕೊಂಬಿಡ್ರಿ. ಇಲ್ಲಂತೂ ಭಾಳ ಜನ ನಡ್ಕೊತಾರೆ ಮತ್ತು ಭಾಳ ಸತ್ಯ ದೇವತೆ ಅಂತ ಸಿಕ್ಕಾಪಟ್ಟೆ ಜನ ಬರ್ತಾರೆ, ಮಹಾರಾಷ್ಟ್ರದಿಂದ ಎಲ್ಲ ಬರ್ತಾರೋ. ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಎಲ್ಲ ಸುತ್ತಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುಂತು ಹೋಗೋಣಂತ ಇಲ್ಲಿ ಕುಂತೀವಿ ನೋಡ್ರಿ. ತನು ಇದ್ರ ಹೊರಗಡೆಯಿಂದ ಯಾವ ರೀತಿ ಕಾಣುತ್ತಂತೇಳಿ ತೋರ್ಸಾಕತ್ತಿದ್ಲು, ವಿಡಿಯೋ ಮಾಡಾಕತ್ತಿದ್ಲು. ಅಂದ್ರೆ ಫಸ್ಟ್ ಹಿಂಗೆ ಇದ್ದಿತ್ತಿಲ್ರಿ, 5-6 ವರ್ಷದಿಂದ ಗುಡಿ ಕಟ್ಟಡ ಸ್ಟಾರ್ಟ್ ಆಗಿತ್ತು, ಅವಾಗ ಬಂದಿದ್ವಿ ನಾವು ಭೀ. ಅವಾಗ ಬಂದು ದರ್ಶನ ಮಾಡ್ಕೊಂಡು ಹೋದವರು. ಇವಾಗ ಬಂದ್ವಿ ನೋಡ್ರಿ. ಫುಲ್ ಖುಷಿ ಆಯಿತು. ಮತ್ತು ಎಲ್ಲ ಡೆವಲಪ್ಮೆಂಟ್ನೂ ಜಾಸ್ತಿ ಆಗೈತ್ರಿ. ಅಂದ್ರೆ ಗುಡಿ ಎಲ್ಲ ಚೆಂದಾಗಿ ಕಟ್ಟ್ಯಾರು, ನೋಡಕ್ಕೂ ಭಾಳ ಮಸ್ತ್ ಕಾಣಕತ್ತೈತ್ರಿ. ದರ್ಶನ ಮಾಡಿಕೊಂಡು ಹೊರಗಡೆ ಸ್ವಲ್ಪ ಹೊತ್ತು ಕುಂತು ಹೋಗೋಣ. ಬಿಸಿಲು ಜಾಸ್ತಿ ಐತ್ರಿ, 12 ಗಂಟೆಗೆ ದರ್ಶನ ಮಾಡಿದ್ವಿ ನಾವು ಭೀ. 12:30 ತನಕ ಕೂತ್ಬಿಟ್ಟು ಹೋಗೋಣ, ಇನ್ನೂ ಜಾಸ್ತಿ ಬಿಸಿಲು ಐತಂತೇಳಿ ಅನ್ನಕತ್ತಿದ್ವಿ. ಯಾವತ್ತಂತೂ ಜಾಸ್ತಿ ಬಿಸಿಲು ಮತ್ತು ಗಾಳಿ ಜಾಸ್ತಿ ಐತ್ರಿ. ಅಂದ್ರೆ ಮೋಡ ಆಗೋದು ಮತ್ತು ಗಾಳಿ ಬಿಡೋದು ಮತ್ತು ಬಿಸಿಲು ಬಿಡೋದು ಆಗಕತ್ತಿತ್ತು. ಫುಲ್ ಏನು ಅಂತಾರಲ್ಲ ಆ ರೀತಿ ಆಗ್ಬಿಟ್ಟಿತ್ತು, ಫುಲ್ ಸುಸ್ತು ಆಗಕತ್ತಿತ್ತು. ಬಿಸಿಲು ಜಾಸ್ತಿ ಇದ್ದಾಗ ಹಂಗೆ ಆಗುತ್ತಲ್ರಿ. ಈಗ ಹೊರಗಡೆ ಸ್ವಲ್ಪ ಹೊತ್ತು ಕುಂತು ಫೈನಲಿ ಮನೆಗೆ ಬಂದು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದೆ ನೋಡ್ರಿ. ಅಡುಗೆನೂ ಕಂಪ್ಲೀಟ್ ಮಾಡಿ ಊಟನೂ ಸ್ಟಾರ್ಟ್ ಆಗೈತಿ ಎಲ್ಲರದು. ನಾನು ಪ್ಲೇಟ್ ಹಚ್ಕೊಂಡು ತೊಗೊಂಡು ಬಂದು ಕುಂತಿದ್ದೀನಿ. ಬಂದ ಕೂಡಲೇ ಚಪಾತಿ ಮತ್ತು ಮೆಣಸಿನ್ಕಾಯಿ ಚಟ್ನಿ, ಪಲ್ಯ ಇಷ್ಟೆಲ್ಲ ಮಾಡಿದೆ ನೋಡ್ರಿ. ಪಾಯಸ ಬೆಳಗ್ಗೆ ಮಾಡಿದ್ದೆ ಇತ್ತಲ್ಲ, ಹಾಗಾಗಿ ಪಾಯಸನೂ ಹಾಕಿಕೊಟ್ಟಿದ್ದೆ. ಮತ್ತು ಉಳ್ಳಾಗಡ್ಡಿ ಮತ್ತು ಬ್ಯಾಳೆ ಹಾಕಿಬಿಟ್ಟು ಪಲ್ಯ ಮಾಡಿದ್ದೆ, ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡಿದೆ ನೋಡ್ರಿ. ಇಷ್ಟ ಸಿಂಪಲ್ಲಾಗಿ ಅಡುಗೆ ಮಾಡಿಬಿಟ್ಟು ಊಟನೂ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಹೊರಗಡೆ ಹೋಗಿ ಬಂದ ತಕ್ಷಣ ಅಂತೂ ಅಡುಗೆ ಮಾಡೋದಂದ್ರೆ ದೊಡ್ಡ ಏನೋ ಅಂತಲ್ಲ ಕಷ್ಟ ಅಂತ ಅನ್ಸುತ್ತೆ, ಆದ್ರೂ ಮಾಡಲೇಬೇಕಲ್ರಿ. ಅಡುಗೆ ಮಾಡಿ ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದೆ. ನನ್ನ ಮಗನ ಕೆಲಸ ಏನು ಸ್ಟಾರ್ಟ್ ಆಗೈತೆ ನೋಡ್ರಿ. ಮಗ ಅರ್ಬಿನೇ ಹಾಕ್ಕೊಳಂಗಿಲ್ಲ, ಬರೀ ಚಡ್ಡಿ ಒಂದು ಹಾಕ್ಕೊಂಡು ಕುಂತು ಬಿಟ್ಟಿರ್ತಾನು. ವಿಡಿಯೋ ಮಾಡಿದ ತಕ್ಷಣ ಫುಲ್ ಸಿಟ್ಟಿಗೆ ಬಂದುಬಿಡ್ತಾನು. ನನ್ಯಾಕೆ ನೀವು ವಿಡಿಯೋದ ತೋರಿಸ್ತೀರಿ, ನಾ ಅಂಗಿ ಹಾಕ್ಕೊಂಡಿಲ್ಲ ಅಂತೇಳಿ. ಆದರೆ ಅಂಗಿ ಹಾಕೋದಂದ್ರೆ ಅವನಿಗೆ ಏನು ದೊಡ್ಡ ಕಷ್ಟ ಅಂತ ಅನ್ಸುತ್ತೆ ರೀ. ಅಂದ್ರೆ ಪ್ಯಾಕಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಯಾನು, ನಾಳೆ ಬೆಂಗ್ಳೂರಿಗೆ ಹೋಗವ ಅದನ್ನೆಲ್ಲ. ಹಾಗಾಗಿ ಸ್ವಲ್ಪ ದನಿನೂ ಚೇಂಜ್ ಆಗ್ಬಿಟ್ಟೈತಿ. ನೆಗಡಿ ಅಂತೂ ಫುಲ್ ಬಂದೈತಲ್ರಿ. ಹಾಗಾಗಿ ಫಸ್ಟಿಗೆ ಮನುಗೆ ನೆಗಡಿ ಬಂದಿದ್ದು, ಆಮೇಲೆ ತನಗೆ, ಆಮೇಲೆ ನನಗೆ. ಹಿಂಗೆ ನೋಡ್ರಿ ನೆಗಡಿ ಅಂತೂ ಒಂದ್ಸಲ ಒಬ್ರಿಗೆ ಬಂತಿಲ್ಲೋ ಮನೆ ಮಂದಿಗೆಲ್ಲ ಬರೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಒಬ್ಬರಿಂದ ಒಬ್ಬರಿಗೆ. ಈಗಿದ್ರೆ ಪ್ಯಾಕಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೆ. ವಿಡಿಯೋ ಮಾಡಿದ ಕೂಡಲೇ ಸಿಟ್ಟಿಗೆ ಬಂದುಬಿಟ್ಟಿದ್ದಾರೆ. ಇಲ್ಲ ನಾನೇ ನಿನಗೆ ತೋರ್ಸಂಗಿಲ್ಲ, ಬರೀ ಬಟ್ಟೆ ಅಷ್ಟೇ ತೋರಿಸ್ನಂತ ಸ್ವಲ್ಪ ವಿಡಿಯೋ ಮಾಡಿದ್ದು. ಪ್ಯಾಕಿಂಗ್ ಮಾಡಿ ನಿನ್ನ ಸಾವಕಾಶ ಆರಾಮ್ಸ್ರಿ ಅಂತ ಹೇಳಿಬಿಟ್ಟು ನಾನು ಕಸ ಗಿಸ ಬಿಟ್ಟು ಮುಖ ತೊಗೊಂಡು ದೇವ್ರ ಮುಂದೆ ದೀಪ ಹಚ್ಚಾಕಂತೀನಿ ನೋಡ್ರಿ. ಈ ಕಾರ್ತಿಕ್ ಮಾಸ ಒಳಗೆ ಏನೈತಿಲ್ಲ, ಡೈಲಿ 1-2 ದೀಪ ಆದ್ರೂ ಹಚ್ಚಿ ಬಾಗಿಲ ಹತ್ರ ಇಡಬೇಕ್ರಿ. ಆದರೆ ಇಲ್ಲಂತೂ ಜಾಸ್ತಿ ಗಾಳಿ ಹತ್ತೋತ್ರಿ. ಈ ಮನೆಗೆ ಬಂದು ನಾವು 1 ವರ್ಷ ಆಯ್ತು ನೋಡ್ರಿ. ಅಂದರೆ ಹೋದ ಸಲ ದೀಪಾವಳಿ ಇನ್ನೊಂದು 2-3 ದಿವಸ ಇತ್ತು, ಆವಾಗ ಈ ಮನೆಗೆ ಬಂದಿದ್ದು 1 ವರ್ಷ ಆಯ್ತು ನೋಡ್ರಿ. ಆದಷ್ಟು ಬೇಗ ನಮಗೂ ಒಂದು ಸ್ವಂತ ಮನೆ ಆಗಲಿ ಅಂತ ಅದನ್ನೇ ಡೈಲಿ ಕೇಳ್ಕೊತಾ ಇರ್ತೀನಿ. ಯಾವಾಗ ಆಗುತ್ತೋ ಗೊತ್ತಿಲ್ಲ ರೀ. ಎಲ್ಲ ಹೆಣ್ಮಕ್ಳಿಗೆ ಅದೊಂದು ಕನಸಾಗಿರುತ್ತೆ, ನಮ್ಮದೇ ಆದ ಒಂದು ಸ್ವಂತ ಮನೆ ಇರ್ಬೇಕಂತೇಳಿ. ಅದು ಬಾಡಿಗೆ ಮನೆಯೊಳಗೆ ಇದ್ದವ್ರಿಗೆ ಮಾತ್ರ ಕಷ್ಟ ಗೊತ್ತಿರುತ್ತೆ. ಆದರೆ ಏನು ಮಾಡೋಕ್ಕಾಗಂಗಿಲ್ಲ ರೀ. ಈಗ ಹೊರಗಡೆ ದೀಪ ಇಟ್ಕೊಳ್ಳಿ ಏನು ಮಾಡ್ತ ಫುಲ್ ಗಾಳಿಗೆಲ್ಲ ಹಾರಾಕತ್ತಿದ್ದ, ಮತ್ತು ತನು ಇದ್ರ ಒಳಗಡೆ ತಂದಿಟ್ಲು. ಇಲ್ಲಿನೂ ಗಾಳಿ ಜಾಸ್ತಿ ಹತ್ತಾಕತ್ತೈತ್ರಿ. ಯಾಕಂದ್ರೆ ಎದುರುಗಡೆ ಮನೆ ಇರ್ಲಿಕ್ಕಂದ್ರೆ ಸೀದಾ ಒಳಗಡೆನೇ ಗಾಳಿ ಬಂದುಬಿಡುತ್ತೆ, ಮತ್ತು ಜಾಸ್ತಿ ಗಾಳಿ ಹತ್ತುತ್ತಲ್ರಿ. ಹೊರಗಡೆ ದೀಪ ನಿಂದ್ರದೇ ಇಲ್ಲ.
ಹಂಗಾಗಿ ಒಳಗಡೆನೇ ಹಚ್ಚಿ ಇಟ್ಟಿದ್ವಿ. ದೀಪ ಎಲ್ಲ ಹಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಕುಂತಿದ್ದೀರಿ. ಮತ್ತು ನಾಳೆ ಅಮಾವಾಸ್ಯೆ ಅಲ್ರಿ, ಹಾಗಾಗಿ ಅಂದರೆ ಆ್ಯಕ್ಚುಲಿ ಇವತ್ತು ರಾತ್ರಿನೇ ಜಾಸ್ತಿ ಜನ ಮಾಡ್ಯಾರು. ಆದರೆ ನಾಳೆ ನಾವು ಬೆಳಗ್ಗೆ ದೀಪಾವಳಿ ಅಮಾವಾಸ್ಯೆ ಪೂಜೆ ಮಾಡ್ಬೇಕಂತ ಹೂವೆಲ್ಲ ಕಟ್ಟಿಡಾಕಂತಿದ್ದು ನೋಡ್ರಿ. ಅಂದ್ರೆ ಹೊರಗಡೆ ತರೋಕ್ಕಿಂತ ಮನೆಯೊಳಗನೆ ಹೂವು ತಂದುಬಿಟ್ಟು ಕಟ್ಟೋದು ನನಗೆ ಜಾಸ್ತಿ ಖುಷಿ ಅನಿಸುತ್ತೆ. ಹಾಗಾಗಿ ನಾನು ಕುಲ್ಲ ಹೂವನ್ನ ತರೋದು. ಮತ್ತು ಕೆಲವೊಬ್ಬರು ಅಂತಾರೆ ಏನು ರೊಕ್ಕದ ಶಾಣಿತನ ಮಾಡಿಬಿಟ್ಟು ಹೂ ಮನೆಯೊಳಗೆ ತಂದು ಕಟ್ತೀರಿ ಅಂತೇಳಿ. ಇದು ಎರಡೂ ಆಗೋತ್ರಿ. ಅಂದ್ರೆ ರೊಕ್ಕನೂ ಜಾಸ್ತಿ ಹೋಗುತ್ತೆ ಮತ್ತು ನಾವು ಕೈಯಾರೆ ಕಟ್ಬಿಟ್ಟು ದೇವ್ರಿಗೆ ಹಾಕೋದು ಅದೊಂದು ಖುಷಿ ಅನಿಸುತ್ತೆ. ಹಾಗಾಗಿ ಕಟ್ಬಿಟ್ಟು ದೇವ್ರಿಗೆ ಹಾಕೋದು ಅಷ್ಟೇ ರೀ. ಈಗಿದ್ರೆ ಹಾರ ಈ ರೀತಿ ರೆಡಿ ಮಾಡಿಬಿಟ್ಟು ಸಿಂಪಲ್ಲಾಗಿ ಇಡಾಕಂತೀನಿ ನೋಡ್ರಿ. ಬಾಕ್ಲಿಗೆ ಮತ್ತು ದೇವ್ರಿಗೆ ಗಾಡಿಗೆ ಎಲ್ಲದಕ್ಕೂ ಮನೆಯೊಳಗನೆ ಒಂದು 100 ರೂಪಾಯಿ ಹೂವು ತಂದುಬಿಟ್ರೆ 2, 3, 4 ಹಾರ ಆಗ್ತಾವೆ. ಆದರೆ ಹೊರಗಡೆ ಒಂದು ಹಾರ ತೊಗೋಬೇಕಂದ್ರೆ 60ರಿಂದ 70 ರೂಪಾಯಿ ತೊಗೊತಾರೆ. ಹಾಗಾಗಿ ನನಗೆ ಮನೆಯೊಳಗೆ ಕಟ್ಟಾಕ ಬರೋದ್ರಿ. ಮತ್ತು ನನ್ನ ಹೂವು ಕಟ್ಟೋದಂದ್ರೆ ಜಾಸ್ತಿ ಖುಷಿ ಅನಿಸುತ್ತೆ. ಹಾಗಾಗಿ ನನ್ನ ಮನೆಯೊಳಗನೆ ಹೂವನ್ನ ಕಟ್ಬಿಟ್ಟು ಇಡೋದು. ಹೂವೆಲ್ಲ ಕಟ್ಬಿಟ್ಟು ಮನ್ಕೊಂಡ್ಬಿಟ್ಟಿವ್ರಿ. ಬೆಳಗ್ಗೆ ಮತ್ತೆ ಎಷ್ಟು ಜಲ್ದಿ ಎದ್ದು ಎಲ್ಲ ಕೆಲಸ ಮಾಡಬೇಕಂತ ಅಂದ್ಕೊಂಡಿರ್ತೀನಿ. ಆದರೆ ನಾನೆಲ್ಲ 4:15ಗೆ ಎದ್ದಿದ್ದು. ಆದರೆ ಎಲ್ಲರೂ ಹೇಳಂಗಿಲ್ಲ. ನಾನಿದ್ರೆ ಸುಮ್ಮನೆ ಅಷ್ಟಿಷ್ಟು ಕೆಲಸ ಮಾಡ್ಕೋತ ಸುಮ್ಮನೆ ಕುಂದ್ರೋದಾಗುತ್ತೆ. ಎಲ್ಲರೂ ಎದ್ಬಿಟ್ರೆ ನನಗೂ ಕೆಲಸ ಮಾಡೋಕ್ಕೆ ಈಜಿ ಆಗುತ್ತೆ. ಅಂದರೆ ಸ್ವಲ್ಪ ಸೌಂಡ್ ಬಂದುಬಿಟ್ರೆ ಅವರಿಗೆ ಸಿಟ್ಟು ಬರುತ್ತಲ್ಲ. ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಅವ್ರು ಹೇಳೋಕ್ಕೆ ಎಲ್ಲ ಮುಗಿಸಿದ್ದೆ. ಮತ್ತು ಜಳಕ ಎಲ್ಲ ಮುಗಿಸಿ ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಇವತ್ತು 9 ಗಂಟೆಗೆ ಅಮಾವಾಸ್ಯೆ ಹೋಗುತ್ತೆ. ಹಾಗಾಗಿ ನಾನಿದ್ರೆ 8-8:15 ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಡ್ಬೇಕಂತ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಇವತ್ತು ಹೋಳ್ಗೆ ಮಾಡೋಂಗಿಲ್ಲ, ಕರಗಡ್ಬು ಮಾಡ್ಬೇಕಂತ ಒಂದೇ ಗ್ಲಾಸಷ್ಟು ಬ್ಯಾಳಿನ ಬೆನ್ಸಾಕಿಟ್ಟಿದ್ದೀನಿ. ಯಾಕಂದ್ರೆ ಆಲ್ಮೋಸ್ಟ್ ಮನೆಯೊಳಗೆಲ್ಲ ಸ್ವೀಟ್ ಜಾಸ್ತಿ ಆಗ್ಬಿಟ್ಟೈತಿ. ಹಾಗಾಗಿ ಸ್ವೀಟ್ ತಿನ್ನೋಕೆ ನಾವು ಒಲ್ಲೆ ಅನಿಸ್ಬಿಟ್ಟೈತಿಲ್ಲ. ಹಾಗಾಗಿ ಇನ್ನು ಬರೀ ಸ್ವಲ್ಪ ಕಡುಬು ಮಾಡ್ಕೊಂಡ್ರೈತಂತೇಳಿ ಈಗಿದ್ರೆ ಫಸ್ಟಿಗೆ ಬ್ಯಾಳಿ ಕುದಿಸಾಕಿಟ್ಬಿಟ್ಟು ಈ ಕಡೆ ಹಿಟ್ಟನ್ನು ಕಲಸಿಟ್ಬಿಟ್ರಾಯ್ತು. ಅಂದರೆ ಈ ಕಡೆ ಪೂಜೆದ ಕೆಲಸನೂ ಮಾಡಬೇಕು. ಬಾಕ್ಲ ಎಲ್ಲ ಒರೆಸಿದ್ದೀನಿ. ಬಾಕ್ಲಿಗೆಲ್ಲ ಸ್ವಸ್ತಿಕ್ ಬರೆಯೋದು ಮತ್ತು ನಿಂಬೆಹಣ್ಣು ಕಟ್ ಮಾಡೋದು, ಅಂದರೆ ಬಾಕ್ಲಿ ಪೂಜೆ ಎಲ್ಲ ಮಾಡಬೇಕಲ್ರಿ, ಅದನ್ನೆಲ್ಲ ಮಾಡಬೇಕು. ಫಸ್ಟಿಗೆ ಬ್ಯಾಳಿ ಕುದಿಸಾಕಿಟ್ಬಿಟ್ಟು ಹಿಟ್ಟು ಕಲಸಿಟ್ರಾಯ್ತು. ಆಮೇಲೆ ಹೊರಗಡೆ ಎಲ್ಲ ಕೆಲಸ ಮಾಡಿ ಬರೋಟ್ಟಿಗೆ ಹಿಟ್ಟನ್ನು ನೆಂದಿರ್ತೈತಿ ಮತ್ತು ಬ್ಯಾಳಿನೂ ಕುದಿರ್ತೈತಲ್ರಿ. ಹಾಗಾಗಿ ಬ್ಯಾಳಿ ಕುದಿಸಾಕಿಟ್ಟು ಹಿಟ್ಟು ಕಲಸಿನೂ ಇಟ್ಬಿಟ್ಟು ಹೀಗಂದ್ರೆ ಹೊಸ್ತಲ್ಕ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಂತೀನಿ ನೋಡ್ರಿ. ನನ್ನ ಮಗ ಇದ್ರೆ ಗಾಡಿ ತೊಳ್ಯಾಕಂತನೂ ಮನೊಂದು ಇವತ್ತು ಬರ್ತಡೇ ರೀ. ಬರ್ತಡೇನು ಸೆಲೆಬ್ರೇಷನ್ ಮಾಡೋಕೆ ಹೋಗಲಿಲ್ಲ. ಅಂದ್ರೆ ಕೇಕೆಲ್ಲ ತಂದು ಕಟ್ ಮಾಡೋಂತ ಅಂದ್ಕೊಂಡಿದ್ದೀವಿ. ಆದರೆ ಮನೋಗೆ ಇಷ್ಟನೇ ಇಲ್ಲರಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು. ನಾವು ಒತ್ತಾಯ ಮಾಡಿ ಇಷ್ಟು ದಿವಸ ಮಾಡ್ತಿದ್ವಿ. ಆದರೆ ಇವತ್ತು ಬೇಡ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು. ಅಂದರೆ ಮನೆಯೊಳಗೂ ಕೇಕ್ ಮಾಡೋಕೆ ಕೊಡಲಿಲ್ಲ. ಅಂದರೆ ಆಲ್ರೆಡಿ ಇಷ್ಟೊಂದೆಲ್ಲ ಸ್ವೀಟ್ ಅದಾವ ಮಮ್ಮಿ, ಮತ್ತು ಕೇಕ್ ಮಾಡಿ ಏನು ಮಾಡ್ತೀರಿ ಅಂತ ಅನ್ನಕತ್ತಿದ್ದ. ಹಾಗಾಗಿ ಕೇಕ್ನೂ ರೆಡಿ ಮಾಡಲಿಲ್ಲ, ಹೊರಗಡೆಯಿಂದ ತರಕ್ಕೆ ಹೋಗಲಿಲ್ಲ ರೀ. ಅಂದರೆ ಸಿಂಪಲ್ಲಾಗಿ ಮನ್ಯಾಗ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಸ್ವೀಟ್ ತಿಂದು ಅಷ್ಟೇ ಬರ್ತಡೇನ ಸೆಲೆಬ್ರೇಷನ್ ಮಾಡಿದ್ವಿ. ಮನು ಅಂತಲೂ ಬರ್ತಡೇ ಸೆಲೆಬ್ರೇಷನ್ ಮಾಡ್ಕೋದು ಖುಷಿ ಅಲ್ಲ ಮಮ್ಮಿ. ನಮ್ಮ ಲೈಫ್ ಒಳಗೆ 1 ವರ್ಷ ಕಮ್ಮಿ ಆಗುತ್ತೆ. ಹಾಗಾಗಿ ನಾವು ಬರ್ತಡೇನ ಸೆಲೆಬ್ರೇಷನ್ ಮಾಡ್ಕೋಬಾರ್ದಂತನೂ, ಆದರೆ ನಮಗೆ ಅದನ್ನ ಖುಷಿ ಅನಿಸುತ್ತಂತ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಇವತ್ತಿಗೆ ಮನುಗೆ 19 ವರ್ಷ ಮುಗಿದು 20ನೇ ವರ್ಷ ಸ್ಟಾರ್ಟ್ ಆದವು ನೋಡ್ರಿ. ಮಕ್ಕಳು ದೊಡ್ಡವ್ರು ಆಗ್ತಾ ಇದ್ದಂಗೆ ತಂದೆ ತಾಯಿಗೆ ಜಾಸ್ತಿ ಖುಷಿ ಅನಿಸುತ್ತಲ್ಲ. ಈಗಿದ್ರೆ ನಾನು ಸಿಂಪಲ್ಲಾಗಿ ಈ ರೀತಿ ರಂಗೋಲಿನೂ ಹಾಕಿದೆ ನೋಡ್ರಿ. ರಂಗೋಲಿ ನೋಡಾಕೂ ಮಸ್ತ್ ಕಾಣಕತ್ತಿತ್ತು. ಹೊರಗಡೆನೂ ಅಷ್ಟೇ ರೀ, ಇದೇ ರೀತಿ ಅಕ್ಕಿ ಹಿಟ್ಟಿಲೆ ರಂಗೋಲಿ ಹಾಕಿಬಿಟ್ಟು ಸ್ವಲ್ಪ ಕಲರೆಲ್ಲ ಹಾಕಿ ರಂಗೋಲಿನೂ ಹಾಕಿ ಬಂದು ಈ ಕಡೆ ಬರಾಟಿಗೆ ಬ್ಯಾಳಿನೂ ಕುದ್ದಿತ್ತ. ಮತ್ತು ಅದಕ್ಕೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಹೂರನ್ನ ರೆಡಿ ಮಾಡಿಕೊಂಡು ಕಡುಬು ಮಾಡಾಕಂತೀನಿ ನೋಡ್ರಿ. ಈ ಕಡೆ ದೇವ್ರ ಪೂಜೆಗೂ ಎಲ್ಲ ರೆಡಿ ಮಾಡಿಟ್ಟಾರೆ ನಮ್ಮ ಮನೆಯವರು. ಅಂದರೆ ದೀಪಕ್ಕೆ ಎಣ್ಣೆ ಮತ್ತು ಹೂವು ಎಲ್ಲ ಈ ರೀತಿ ಹಾಕಿಬಿಟ್ಟಿದ್ರು. ಅಂದರೆ ನಿನ್ನೆ ಹಾರ ಮಾಡಿ ಇಟ್ಟಿದ್ದೆ ಅಲ್ರಿ, ಅದನ್ನೇ ಈ ರೀತಿ ಎಲ್ಲ ಹಾಕಿದ್ರು. ನಾನು ಈ ಕಡೆ ಕಡುಬು ಮಾಡೋದು ಕೆಲಸ ಜೋರು ನಡೆದಿತ್ತು ನೋಡ್ರಿ. ಇಡುವ ಮಾಡಕ್ಕೆ ಟೈಮ ಸಿಗಂಗಿಲ್ಲ ರೀ. ಅಂದರೆ ಈ ಕಡೆ ಅಡುಗೆ ಕೆಲಸ ಮತ್ತು ಈ ಕಡೆ ಪೂಜೆದ ಕೆಲಸ ಅಂತಂದಾಗ ಜಾಸ್ತಿ ಕೆಲಸ ಆಗ್ತಾ ಇರ್ತೈತಿ. ಅದ್ರಾಗ ನಮ್ಮ ಮನೆಯವ್ರದಂತೂ ಹಬ್ಬ ಇದ್ದಿಸಂತೂ ಇವತ್ತೇ ಕೆಲ್ಸಕ್ಕೆ ಹೋಗ್ತಂತೇಳಿ ಕುಂತಾರೋ. ಹಾಗಾಗಿ ನಾನು ಪೂಜೆರೇ ಮುಗಿಲ್ಲ ಅಂತ ಅನ್ನಕ್ಕಂತೀನಿ. ಆದ್ರೂ ಪುರ್ಸತಿಗಿಲ್ಲ, ನಾನು ಹೋಗಲಿ ಕೆಲ್ಸಕ್ಕೆ ಹೋಗಲಿ, ಇನ್ನು ಯಾವಾಗ ಮಾಡೋಕ್ಕೆ ಪೂಜೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನನಗಂತೂ ಫುಲ್ ಬೇಜಾರಾಗಿ ಅನ್ಸಾಕತ್ತಿತ್ತು. ಆದ್ರೂ ಹಬ್ಬದ ದಿವಸ ಬೇಜಾರು ಮಾಡ್ಕೋಬಾರ್ದಂತ ವೇಟ್ ಮಾಡಿರಿ, ಪೂಜೆ ಮಾಡೋಣ ಆಮೇಲೆ ನೋಡೋಣ ಅಂತ ಅಂದ್ಕೊಂಡ್ಬಿಟ್ಟು ಈಗಿದ್ರೆ ಪೂಜೆನೂ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ. ಅಂದರೆ ನನ್ನ ಮನಸ್ಸಿಗೆ ತೃಪ್ತಿಯಾಗಿ ಪೂಜೆ ಮಾಡಿಬಿಟ್ರೆ ನನಗೆ ಖುಷಿ ಅನಿಸುತ್ತೆ. ನಿಧಾನವಾಗಿ
ನಿಧಾನವಾಗಿ ಸಾವಕಾಶ ಪೂಜೆ ಮಾಡಿಬಿಟ್ರೆ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ಸುತ್ತೆ ರೀ. ಗಡಿಬಿಡಿ ಟೆನ್ಷನ್ ಒಳಗೆ ಪೂಜೆ ಮಾಡೋದು ಅಷ್ಟೊಂದು ಇಷ್ಟ ಆಗಿಲ್ಲ. ಮಾಡದೇ ಇರೋದೇ ಬೆಸ್ಟ್. ಇಲ್ಲಾಂದ್ರೆ ಟೆನ್ಷನ್ ಮಾಡ್ಕೋದಾದ್ರೆ ಅದು ದೇವರಿಗೂ ತೃಪ್ತಿ ಅನ್ಸಲ್ಲ, ನಮಗೂ ತೃಪ್ತಿ ಅನ್ಸಂಗಿಲ್ಲ. ಯಾವಾಗಲೂ ನಮಗೆ ತೃಪ್ತಿ ಆಗಂಗೆ ನಾವಿದ್ರೇ ದೇವ್ರನ್ನೂ ಒಳ್ಳೆ ರೀತಿಯಿಂದ ಆಶೀರ್ವಾದ ಮಾಡ್ತಾನೋ. ಗಡಿಬಿಡಿ ಒಳಗೆ ಏನೂ ಮಾಡೋಕ್ಕೆ ಹೋಗ್ಬಾರ್ದು, ಮಾಡದೇ ಇದ್ರೂ ನಡೆಯುತ್ತಾ ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ. ಈಗಿದ್ರೆ ಫೈನಲಿ ನಾನು ಖುಷಿ ಆಗಂಗೆ ಪೂಜಾನೂ ಆಯ್ತು ನೋಡ್ರಿ. ಪೂಜಾ ಎಲ್ಲ ಮುಗಿಸ್ಬಿಟ್ಟು ಮಂಗಳಾರತಿ ಸ್ಟಾರ್ಟ್ ಮಾಡಿದ್ದು. ಅಂದರೆ ನನ್ನದೇ ಆದ ಒಂದು ಮಂತ್ರ ಹಾಡು ಎಲ್ಲ ಇರ್ತೈತಿ. ನೀವಂತ ಪೂಜೆ ಮಾಡೋದು ಒಂದು ಖುಷಿ ಕೊಡುತ್ತೆ. ಮತ್ತು ನಮ್ಮ ಮನೆಯವ್ರಿಗೆ ಆಗಲಿ ಮಕ್ಕಳಿಗೆ ಆಗಲಿ ಒಂದು ಪದ್ಧತಿನೂ ಇರುತ್ತಲ್ರಿ. ಆದರೆ ಈಗಿನ ಮಕ್ಕಳ ಪದ್ಧತಿ ಕಲಿಯೋದು ಒಂದು ದೊಡ್ಡ ಕಷ್ಟ ಅಂದ್ರೆ ನಾವು ಎಷ್ಟೇ ಹೇಳ್ಬಿಟ್ರು ಅವ್ರ ಮೆಂಟಾಲಿಟಿ ಸ್ವಲ್ಪ ಪಟ್ಟಂತ ಹಿಡ್ಕೋದು ಆಗಂಗೆ ಇಲ್ಲ ರೀ. ಪೂಜೆ ಮಾಡ್ರೂ ಅಷ್ಟೇ, ಬಿಟ್ರೂ ಅಷ್ಟೇ, ಒಟ್ಟಿನಲ್ಲಿ ಎದ್ದಿವ, ಜಳಕ ಮಾಡಿದ್ವಿ, ಊಟ ಮಾಡಿದ್ವಿ ಅಷ್ಟೇ. ಆದ್ರೂ ಎಷ್ಟೇ ಹೇಳೋಕ್ಕಾಗುತ್ತಲ್ಲ ಅಷ್ಟೇ ಹೇಳಿಬಿಟ್ಟು ನಾವು ತಿದ್ದಕ್ಕೆ ಪ್ರಯತ್ನ ಪಡ್ಬೇಕ್ರಿ. ಈಗ ಫೈನಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಡುಗೆನೂ ಮಾಡಿದೆ ನೋಡ್ರಿ. ಅಂದರೆ ಕಡುಬು ಮಾಡಿದ್ದೆ, ಚಪಾತಿ ಮತ್ತು ತಂದಿದ್ರೆ ಆಲೂಗಡ್ಡೆ ಪಲ್ಯ, ಸಾಂಬಾರು, ರೈಸ್ ಎಲ್ಲ ಮಾಡಿದ್ದೆ ರೀ. ಅಂದರೆ ಕಟ್ಟಿನ ಸಾರು, ಅನ್ನ ಎಲ್ಲ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಊಟನೂ ಮುಗಿಸ್ತೀವಿ. ಅಂದರೆ ಬೆಳಗ್ಗೆ ಪುರಿ ಮತ್ತು ಬಾಜಿ ತಿಂದಿದ್ದು ಕಡುಬು ಮತ್ತು ಚಪಾತಿ, ಮಧ್ಯಾಹ್ನ ಅನ್ನ ಸಾರು ಎಲ್ಲ ಇತ್ತು. ಊಟ ಎಲ್ಲ ಮುಗಿಸ್ಬಿಟ್ಟು ಈಗ ಟೈಮ್ 5 ಗಂಟೆ ಆಗಕ್ಕೆ ಬಂದೈತೆ ನೋಡ್ರಿ. ಬೆಳಗ್ಗೆ ನಾನು 1 ಗಂಟೆಗೇನು 12 ಗಂಟೆಗೂ ಮೆಣಸಿನ್ಕಾಯಿನ ಬಿಸಿನೀರೊಳಗೆ ಹಾಕಿಟ್ಟಿದ್ವಿ. ಅದನ್ನ ಈಗ ಚಟ್ನಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಇದು ಮೊನ್ನೆ ಮಾಡಿದ್ದು ಕೆಂಪು ಚಟ್ನಿ ಥರನೇ, ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ. ಈಗಿದ್ರೆ ನಾನು ಒಂದು ಅರ್ಧ ಬಟ್ಲಷ್ಟು ಶುಂಠಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಬಟ್ಲಷ್ಟು ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ತೊಗೋಬೇಕು. ಅಂದರೆ ಚಾಪರ್ ಒಳಗೆ ಹಾಕಿಬಿಟ್ಟು ಚಾಪಾದರೂ ಮಾಡ್ಕೋಬೋದು. ಚಾಪರ್ ಇದ್ದಿಲ್ಲ ಅಂದರೆ ಮಿಕ್ಸಿಗೆ ಹಾಕಿ ಜಸ್ಟ್ ಪಲ್ಸ್ ಮಾಡೋವಾಗ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಸಣ್ಣದಾಗಿ ಪೀಸ್ ಹಾಕ್ತಾವ್ರಿ. ಅದನ್ನ ರೆಡಿ ಮಾಡಿಕೊಂಡು ಇಟ್ಕೋಬೇಕು. ಈ ಕಡೆ ಬಿಸಿನೀರೊಳಗೆ ಏನು ಮೆಣಸಿನ್ಕಾಯಿ ನೆನೆಸಿ ಇಟ್ಟಿದ್ದೀವಲ್ರಿ ಒಂದು 5 ರಿಂದ 6 ತಾಸು, ಅದನ್ನ ಮಿಕ್ಸಿಗೆ ಹಾಕಿಬಿಟ್ಟು ಒಂದು ಅರ್ಧ ಬಟ್ಲಷ್ಟು ಅದೇ ನೀರನ್ನು ಹಾಕಿ ಮಿಕ್ಸಿ ಮಾಡಿ ತೊಗೋಬೇಕು. ಅಂದರೆ ನೈಸಾಗಿ ಪೇಸ್ಟ್ ಮಾಡಿ ತೊಗೋಬೇಕ್ರಿ. ನಾನು ಮೊನ್ನೆ ಮಾಡಿದಾಗ ಏನಿತ್ತಲ್ಲ ಮೆಣಸಿನ್ಕಾಯಿ ಎಲ್ಲ ಹಿಂಡ್ಬಿಟ್ಟು ಹಂಗೆ ಪೇಸ್ಟ್ ಮಾಡಿ ಕೆಂಪು ಚಟ್ನಿ ಮಾಡಿದ್ದು. ಅಂದರೆ ಹೊರಗಡೆ ಇಟ್ಟರು ನಡೆಯುತ್ತೆ. ಆದರೆ ಇದು ಮಾತ್ರ ಫ್ರಿಜ್ ಒಳಗೆ 1 ತಿಂಗಳ ತನಕ ಸ್ಟೋರ್ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ರೀ. ಸೇಮ್ ನಾವು ಸಜ್ವಾನ್ ಚಟ್ನಿ ಹೊರಗಡೆಯಿಂದ ತರ್ತೀವಲ್ರಿ ಅದೇ ಟೇಸ್ಟ್ ಬರುತ್ತೆ, ಸಖತ್ತಾಗಿರುತ್ತೆ. ನೀವು ಮ್ಯಾಗಿಗಾಗಲಿ ಮತ್ತು ನೂಡಲ್ಸ್ ಮಾಡೋಕ್ಕಾಗಲಿ ಮತ್ತು ಚಪಾತಿಗೆ, ಪಿಜ್ಜಾ ಮಾಡೋಕ್ಕೆ ಎಲ್ಲದಕ್ಕೂ ಈ ಚಟ್ನಿ ಬಳಸ್ಬೋದು. ಟೇಸ್ಟ್ ಮಸ್ತ್ ಇರುತ್ತೆ. ಈಗಿದ್ರೆ ನಾನು ಅದನ್ನ ಮೆಣಸಿನ್ಕಾಯಿನೂ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ರೀ. ಈ ಕಡೆ 1 ಬಟ್ಲಷ್ಟು ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಮತ್ತು ಅದು ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಚಾಪ್ ಮಾಡಿ ಇಟ್ಟಿದ್ದೀವಲ್ರಿ 1 ಬಟ್ಲಷ್ಟು, ಅದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಈಗ ಮತ್ತು ಶುಂಠಿ ಬೆಳ್ಳುಳ್ಳಿ ಮಿಕ್ಸ್ ಮಾಡಿ ಇಟ್ಟಿದ್ದಂದ್ರೆ ಚಾಪ್ ಮಾಡಿ ಇಟ್ಟಿದ್ದನ್ನು ಇದಕ್ಕೆ ಎಣ್ಣೆಗೆ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು. 1-2 ನಿಮಿಷ ರೀ. ಅಂದರೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು. ಈ ಕಡೆ ಅದನ್ನೂ ಫ್ರೈ ಮಾಡೋಕ್ಕೆ ಇಟ್ಬಿಟ್ಟು ಒಂದು 5 ರಿಂದ 6 ದೊಡ್ಡ ಸೈಜು ಟೊಮೆಟೊ ತೊಗೊಂಡ್ಬಿಟ್ಟು ಪೇಸ್ಟ್ ಮಾಡಿ ತೊಗೋಬೇಕಾಗುತ್ತೆ ರೀ. ಅಂದರೆ ಈ ಟೊಮೆಟೊ ಪೇಸ್ಟ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಮಸ್ತ್ ಬರುತ್ತೆ ರೀ. ಆದರೆ ಹೊರಗಡೆ ಇಟ್ಟು ಭಾಳ ದಿವಸ ಯೂಸ್ ಮಾಡೋಕ್ಕಾಗಂಗಿಲ್ಲ. 1 ವಾರ ತನಕ ಹೊರಗಡೆ ಇಟ್ಕೋಬೋದು. ಆದರೆ ಫ್ರಿಜ್ ಒಳಗಾದ್ರೆ 1 ತಿಂಗಳ ತನಕ ಆರಾಮ್ಸ್ರಿ ಇಟ್ಕೋಬೋದು ನೋಡಿರಿ. ಹಾಗಾದ್ರೆ ಟೊಮೆಟೊ ಪೇಸ್ಟ್ ಮಾಡೋಕ್ಕೆ ಹೋಗಿ ನಾನು ಯಾವ ರೀತಿ ಕಿತಾಪತಿ ಕೆಲಸ ಮಾಡಿದೆ. ಅದು ಜಾರ ಸಣ್ಣದಾಗೈತಿ, ಟೊಮೆಟೊ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ಈ ರೀತಿ ಎಲ್ಲ ಸಿಡಿದ್ಬಿಟ್ಟು ನೋಡ್ರಿ. ಮತ್ತು ಅದನ್ನ ಕ್ಲೀನ್ ಮಾಡ್ಕೋದೆ ದೊಡ್ಡ ಕೆಲಸ. ಅವಾಗಿಂದ ಅವಾಗ ಕ್ಲೀನ್ ಮಾಡಿಬಿಟ್ರೆ ಏನಾಯ್ತಲ್ಲ ಸ್ವಚ್ಛ ಆಗುತ್ತೆ ರೀ. ಒಣಗಿದ ಮೇಲೆ ನಾವು ಸ್ವಚ್ಛ ಮಾಡೋಕ್ಕೆ ಹೋದ್ರೆ ಅದು ಸ್ವಚ್ಛ ಆಗೋದೇ ಇಲ್ಲ. ಹಾಗಾಗಿ ಅವಾಗಿಂದ ಅವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಎಣ್ಣೆ ಒಳಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿಟ್ಟಿದ್ದೆಲ್ರಿ ಅದನ್ನೂ ಫ್ರೈ ಹಾಕತ್ತಿತ್ತು. ಈ ಕಡೆ ತಂದಿದ್ರೆ ಈ ರೀತಿ ಮಿಕ್ಸ್ ಮಾಡಾಕತ್ತಿದ್ಲು. ನಾನು ಮತ್ತೆ ಬೇರೆ ಜಾರಿಗೆ ಹಾಕಿ ಟೊಮೆಟೊ ಪೇಸ್ಟ್ ಮಾಡಿ ತೊಗೊಂಡೆ ರೀ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಾಸ್ತಿನೇ ಫ್ರೈ ಆಯಿತು, ನಡೆಯುತ್ತಾ ಪರವಾಗಿಲ್ಲ ಅಂತ ಅದಕ್ಕನ್ನು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿಬಿಟ್ಟು ಚಲೋ ಹೊತ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ರೀತಿ ನೈಸಾಗೆ ಪೇಸ್ಟ್ ಮಾಡಿ ತೊಗೋಬೇಕು. ಮೆಣಸಿನ್ಕಾಯಿ ನೀರೊಳಗೆ ಹಾಕಿದ್ರಿ. ನಾನಿಲ್ಲಿ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ತೊಗೊಂಡಿದ್ದೆ. ನೀವು ಖಾರ ಬೇಕಂದ್ರೆ ಅದಕ್ಕೆ ಸ್ವಲ್ಪ ಖಾರ ಇರುವ ಮೆಣಸಿನ್ಕಾಯಿನ ಹಾಕ್ಬೋದು. ನಮ್ಮ ಮನೆಯೊಳಗೆ ಸ್ವಲ್ಪ ಖಾರ ಕಮ್ಮಿನೇ ತಿನ್ನೋದು ಅಂತೇಳಿ ನಾನು ಬರೀ ಬ್ಯಾಡಗಿ ಮೆಣಸಿನ್ಕಾಯಿಂದನೇ ರೆಡಿ ಮಾಡ್ಕೊಂಡಿದ್ದು. ಮತ್ತು ಒಂದು 5 ರಿಂದ 6 ಟೊಮೆಟೊ ಪೇಸ್ಟ್ ಮಾಡಿಬಿಟ್ಟು ಇದಕ್ಕನ್ನು ಹಾಕಬೇಕ್ರಿ. ಟೊಮೆಟೊ ಸಾಸ್ ಆದ್ರೂ ಹಾಕ್ಬೋದು, ಟೊಮೆಟೊ ಸಾಸ್ ಇದ್ದಿಲ್ಲ ಅಂದ್ರೆ ಟೊಮೆಟೊ ಪೇಸ್ಟ್ ಆದ್ರೂ ಹಾಕ್ಬೋದು ರೀ. ಈಗ ನಾನು ಅದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಕಲ್ಲುಪ್ಪನ ಹಾಕಿಬಿಟ್ಟು ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ.
ಮತ್ತು ಎರಡು ದೊಡ್ಡ ಸೈಜ್ ನಿಂಬೆಹಣ್ಣಿನ ರಸನ ತೆಗೆದ್ಬಿಟ್ಟು ಇದಕ್ಕೆ ಹಾಕಬೇಕು. ಇಲ್ಲಾಂದ್ರೆ ಒಂದು ಸಣ್ಣ ಬಟ್ಲಷ್ಟು ವೆನೆಗರ್ ಹಾಕಿದ್ರೂ ನಡೀತೈತ್ರಿ. ಅಂದರೆ ಅದು ಭಾಳ ದಿವಸನೂ ಬಾಳಿಕೆ ಬರುತ್ತೆ. ಆದರೆ ವೆನೆಗರ್ ಎಲ್ಲರ ಮನೆಯೊಳಗೆ ಇರೋಂಗಿಲ್ಲ, ಮತ್ತು ಅದನ್ನ ಯೂಸ್ ಮಾಡೋಕ್ಕಿಂತ ನಿಂಬೆಹಣ್ಣ ಯೂಸ್ ಮಾಡೋದು ಬೆಸ್ಟ್ ಅಲ್ರಿ. ಅಂದರೆ ಇದು ಹಾಳಾಗದೇ ಇರೋ ಥರ ನೋಡ್ಕೊತೈತಿ. ಹಾಗಾಗಿ ಮತ್ತು ಹುಳಿನೂ ಇರುತ್ತೆ ಮತ್ತು ಖಾರನೂ ಕಮ್ಮಿ ಅನಿಸುತ್ತಲ್ಲ. ಹಾಗಾಗಿ ವೆನೆಗರ್ ಅಥವಾ ನೀವು ನಿಂಬೆಹಣ್ಣಿನ ರಸನ 2 ನಿಂಬೆಹಣ್ಣಿನ ರಸನ ಹಾಕ್ಬೋದು. ಈಗ ಟೊಮೆಟೊ ಮತ್ತು ನಿಂಬೆಹಣ್ಣಿನ ರಸ ಎಲ್ಲ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ರೀ, ಮತ್ತು 1.5 ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ, ಮತ್ತು ಸ್ವಲ್ಪ ಬೆಲ್ಲನ ಹಾಕ್ತೀನಿ. ಬರೀ ನೀವು ಸಕ್ಕರೆ ಆದ್ರೂ ಹಾಕ್ಬೋದು, ಇಲ್ಲ ಬೆಲ್ಲ ಆದ್ರೂ ಹಾಕ್ಬೋದು. ಸಕ್ಕರೆ ಹಾಕೋದ್ರಿಂದ ಏನಿಲ್ಲ ಕಲರ್ ಚಲೋ ಬರುತ್ತೆ. ಹಾಗಾಗಿ ನಾನಲ್ಲಿ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಬೆಲ್ಲನ ಬಳಸಿದ್ದು. ಸಕ್ಕರೆ ಮತ್ತು ಬೆಲ್ಲ ಹಾಕಿಬಿಟ್ಟು ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇದು ಮಿಕ್ಸ್ ಮಾಡ್ಕೊತಾನೆ ಒಂದು 5 ರಿಂದ 6 ನಿಮಿಷ ಬೆನ್ಸ್ಕೋಬೇಕಾಗುತ್ತೆ. ಮೀಡಿಯಮ್ ಉರಿ ಇಟ್ಬಿಟ್ಟು 5 ರಿಂದ 6 ನಿಮಿಷ ಬೆನ್ಸ್ಕೋಬೇಕ್ರಿ. ಸ್ವಲ್ಪ ಸಿಡಿಯೋ ಚಾನ್ಸ್ ಜಾಸ್ತಿ ಇರುತ್ತೆ, ಅಂದರೆ ಜಾಸ್ತಿ ಉರಿ ಇಟ್ಬಿಟ್ರೆ ಏನಿಲ್ಲ ಈ ರೀತಿ ಎಲ್ಲ ಕಡೆ ಸಿಡಿತಾ ಇರ್ತೈತಿ. ಹಾಗಾಗಿ ಸಣ್ಣ ಉರಿ ಒಳಗನೆ ಸ್ವಲ್ಪ ಚಲೋ ಹೊತ್ನಾಗೆಲ್ಲ ಬೆನ್ಸ್ಕೋಬೇಕು ನೋಡ್ರಿ. ಈ ರೀತಿ ಸ್ವಲ್ಪ ಗಟ್ಟಿ ಹಾಕ ಬರುತ್ತೆ, ಮತ್ತು ಚಲೋ ಹೊತ್ನಾಗ ಬೆಂದೈತೆ ಅಂತ ಗೊತ್ತಾಗುತ್ತಲ್ಲ. ಅವಾಗ ಗ್ಯಾಸ್ ಬಂದ್ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಒಂದು ಏರ್ ಟೈಟ ಬಾಕ್ಸಿಗೆ ಹಾಕಿ ಇಟ್ಬಿಟ್ರೆ ಆಯ್ತು ಫ್ರಿಜ್ ಒಳಗೆ. ಬೇಕಂದಾಗ ಯೂಸ್ ಮಾಡಕ್ಕೆ ಬರುತ್ತೆ. ಭಾಳ ಮಸ್ತ್ ಇರುತ್ತೆ. ಮನು ಕೇಳಾಕತ್ತಿದ್ದು ಅಂತೇಳಿ ನಾನು ಮಾಡಿದ್ದು. ಟೇಸ್ಟ್ ಮಸ್ತ್ ಇರುತ್ತೆ ರೀ. ನಾನು ಮತ್ತು ತನು ನಮ್ಮ ಮನೆಯವ್ರ ತಮ್ಮಾರ್ದ ಅಂಗಡಿ ಪೂಜೆ ಐತೆ, ಹಂಗಾಗಿ ಬಂದೀವಿ ನೋಡ್ರಿ. ಪೂಜೆನೂ ಮಾಡಾಕಂತೀವಿ. ತನು ಮತ್ತು ನಮ್ಮ ಮೈದಿನ ಮಕ್ಕಳು ಈ ರೀತಿ ಪಟಾಕ್ಷಿ ಎಲ್ಲ ಬಿಡಾಕತ್ತಿದ್ರು. ನೋಡಾಕೂ ಖುಷಿ ಆಗುತ್ತಲ್ರಿ. ಬಾ ಅಂತೇಳಿ ಭಾಳ ಸಲ ಫೋನ್ ಹಚ್ಚಾಕತ್ತಿದ್ರೆ, ಹಾಗಾಗಿ ಹೋಗಿದ್ದೀವಿ ನೋಡ್ರಿ. ಪೂಜೆ ಎಲ್ಲ ಮುಗಿಸ್ಕೊಂಡು ರಾತ್ರಿ 8-8:30 ಆಗಿತ್ತು. ಮನೋನ್ ಬರ್ತಡೇ ಇತ್ತು, ಸೆಲೆಬ್ರೇಷನ್ ಮಾಡೋಕ್ಕೂ ಇಲ್ಲ. ಮನು ಬರಲಿಲ್ಲ ರೀ. ನಾನು ಎಲ್ಲ ಪ್ಯಾಕಿಂಗ್ ಮಾಡ್ಕೋತಂತ ಅಂದ್ಕೊಳ್ಳೆ ನಾನು ತನು ಮತ್ತು ನಮ್ಮ ಮನೆಯವರು 3 ಮಂದಿ ಬಂದು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೊಂಟಿವಿ ನೋಡ್ರಿ. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀವಿ ರೀ.